ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಬಸವೇಶ್ವರರ ಜನನ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಬಸವೇಶ್ವರರ ಉಪನಯನದ ಸಂದರ್ಭದಲ್ಲಿ ಆದಂಥ ಘಟನೆಯನ್ನು ನೋಡೋಣ. ಬಸವೇಶ್ವರರಿಗೆ 8 ವರ್ಷಗಳು ತುಂಬುತ್ತವ. ಆಗ ಬಸವೇಶ್ವರರ ತಂದೆ ತಾಯಿಯಾದಂಥ ಮಾದರಸ ದಂಪತಿಗಳು ಬಸವಣ್ಣನಿಗೆ ಉಪನಯನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ತಂದೆ ತಾಯಿಗಳು ಉಪನಯನ ಮಾಡುವ ನಿರ್ಧಾರ ಬಾಲ ಬಸವಣ್ಣನಿಗೂ ತಿಳಿಯುತ್ತ. ಆಗ ಬಸವಣ್ಣನವರು ತಂದೆ ಹತ್ತಿರ ಬರ್ತಾರ. ತಂದೆಯೇ, ಉಪನಯನದ ಸಂಸ್ಕಾರದ ಬಗ್ಗೆ, ಸೃಷ್ಟಿಯ ಅರ್ಥವೇನು ಅಂತ ಹೇಳಿ ಬಾಲಬಸವಣ್ಣನವರು ತಂದೆಯನ್ನ ಕೇಳ್ತಾರ. ಮಾದರಸರಿಗೆ ಸೂಕ್ತವಾದ ವಿವರಣೆಯನ್ನು ಕೊಡೋಕ್ಕಾಗಂಗಿಲ್ಲ. ಸೂಕ್ತವಾದ ಉತ್ತರವು ಬಸವಣ್ಣನವರಿಗೆ ಸಿಗುವುದಿಲ್ಲ. ಆಗ ಬಸವಣ್ಣನವರು ಹೇಳ್ತಾರೆ, ಚಿಕ್ಕಂದಿನಿಂದಲೇ ಕೂಡಲ ಸಂಗಮ ದೇವಾಲಯದ ಗುರುಗಳು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದ ನನಗೆ ಉಪನಯನದ ಅಗತ್ಯವಿಲ್ಲ ತಂದೆಯೇ. ಕೂಡಲ ಸಂಗಮದ ಗುರುಗಳು ಚಿಕ್ಕ ವಯಸ್ಸಿನಲ್ಲಿಯೇ ನನಗೆ ಲಿಂಗವನ್ನು ಕಟ್ಟಿದ್ದಾರೆ. ಉಪನಯನದ ಅಗತ್ಯವಿಲ್ಲ ಅಂತ ಹೇಳಿ ಬಸವಣ್ಣನವರು ತಂದೆಗೆ ಹೇಳ್ತಾರ. ಈ ಮಾತುಗಳನ್ನು ಕೇಳಿದ ಮಾದರಸರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ತುಂಬಾ ದುಃಖ ಪಡ್ತಾರ ತಂದೆಯಾದಂತಹ ಮಾದರಸರು. ಇದನ್ನು ನೋಡಿದ ಬಸವಣ್ಣ, ತಂದೆಯೇ, ನನ್ನ ಮಾತಿನಿಂದ ನಿಮಗೆ ತುಂಬಾ ದುಃಖವಾಗಿದೆ. ಮನೆತನದ ಸಂಪ್ರದಾಯವನ್ನು ತಳ್ಳಿ ಹಾಕಿದನೆಂದು ನೀವು ಬೇಸರ ಪಟ್ಟುಕೊಳ್ಳಬೇಡಿ. ನಾನು ಕೂಡಲೇ ಮನೆಯನ್ನು ಬಿಟ್ಟು ಹೋಗುತ್ತೇನೆ. ಸಂಗಮೇಶ್ವರ ದೇವಾಲಯದ ಗುರುಗಳ ಬಳಿ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತೇನೆ ಅಂತ ಹೇಳಿ ಬಸವಣ್ಣನವರು ತಂದೆಯಲ್ಲಿಗೆ ನಮ್ರವಾಗಿ ವಿನಂತಿಸಿಕೊಳ್ತಾರೆ. ಆದರೆ ಬಸವಣ್ಣನವರು ತಮ್ಮ ಮಾತುಗಳನ್ನು ಹೇಳ್ತಾರೆ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಕೂಡಲ ಸಂಗಮದ ಗುರುಗಳ ಹತ್ತಿರ ಹೋಗಿ ಮುಂದಿನ ವಿದ್ಯಾಭ್ಯಾಸವನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾರೆ. ತಮಗೆ ಅನಿಸಿದ್ದನ್ನ ಹೇಳಿ ತಂದೆಯ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟೇ ಬಿಡ್ತಾರೆ ಬಸವಣ್ಣನವರು. ಅಲ್ಲಿಂದ ಹೊರಟವರು ಸೀದಾ ಸಂಗಮೇಶ್ವರಕ್ಕೆ ಆಗಮಿಸ್ತಾರ. ಬಸವಣ್ಣನವರ ಆಗಮನವನ್ನು ಕಂಡ ಗುರುಗಳು ತುಂಬಾ ಸಂತೋಷಪಟ್ಟು ಹೃದಯಪೂರ್ವಕವಾದ ಸ್ವಾಗತವನ್ನು ಬಸವಣ್ಣನವರಿಗೆ ಗುರುಗಳು ಕೋರ್ತಾರ. ಆದರದಿಂದ, ಆತ್ಮೀಯದಿಂದ ಗುರುಗಳು ಬಸವಣ್ಣನನ್ನ ಅಪ್ಪಿಕೊಳ್ಳುತ್ತಾರ. ಬಂದಂತಹ ತಮ್ಮ ಶಿಷ್ಯನಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಮತ್ತು ಅವರಿಗೆ ಅಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಕ ಗುರುಗಳು ಹೇಳ್ತಾರೆ. ಅಲ್ಲಿಂದ ಬಸವೇಶ್ವರರಿಗೆ ಗುರುಗಳು ತಮ್ಮ ಸಂಪೂರ್ಣವಾದ ವಿದ್ಯೆಯನ್ನು ಧಾರೆ ಎರಿತಾರೆ. ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ಬಸವಣ್ಣನವರ ಸಕಲ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾರೆ. ಐಹಿಕ ಜೀವನಕ್ಕೆ ಅಗತ್ಯವಿರುವ ವಿದ್ಯೆಯ ಜೊತೆಗೆ ಪಾರಮಾರ್ಥಿಕ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ಇವರ ಅಸಾಧಾರಣ ಪಾಂಡಿತ್ಯವನ್ನು ಕಂಡ ಊರಿನ ಜನರು, ಹಿರಿಯರು, ಗುರುಗಳು, ಇವರ ಸಹಪಾಠಿಗಳು ತುಂಬ ಆಶ್ಚರ್ಯ ಪಡ್ತಾರೆ. ಏನಿದು ಬಸವಣ್ಣನ ವಿದ್ಯೆ ಅಂದರೆ ಬಸವಣ್ಣನ ಜ್ಞಾಪಕ ಶಕ್ತಿ ಆಗಿರ್ಬೋದು, ಅವರು ಎಲ್ಲದರಲ್ಲಿ ತೋರಿಸುವ ಆಸಕ್ತಿ ಆಗಿರಬಹುದು, ಅವರ ಪಾಂಡಿತ್ಯವನ್ನು ಕಂಡು ಗುರುಗಳ ಜೊತೆಗೆ ಊರ ಹಿರಿಯರು, ಅವರ ಬಸವಣ್ಣನವರ ಸಹಪಾಠಿಗಳು ಕೂಡ ಆಶ್ಚರ್ಯ ಪಡ್ತಾರೆ. ಅಂತಹ ಪಾಂಡಿತ್ಯವನ್ನು ಬಸವಣ್ಣನವರು ಗುರುಗಳ ಆಶೀರ್ವಾದದಿಂದ ಪಡಿತಾರೆ. ಎಲ್ಲರಿಗೂ ಈ ವಿಚಾರ ತಲುಪ್ತೈತಿ. ಬಸವಣ್ಣನವರು ಮಹಾಪಂಡಿತರು, ಎಲ್ಲ ವಿಷಯದಲ್ಲೂ ಮೊದಲಿಗರು ಅನ್ನೋವಂತಹ ವಿಚಾರ ಒಬ್ಬರ ಬಾಯಿಂದ ಒಬ್ಬರಿಗೆ ಇಡೀ ಊರನ್ನೇ ಹಬ್ಬುತ್ತೆ. ಇದು ರಾಜಧಾನಿ ಕಲ್ಯಾಣಕ್ಕೂ ಹೋಗಿ ತಲುಪ್ತೈತಿ. ಆಗ ಅದನ್ನು ಕಾಲಚೂರ್ಣ ವಂಶದ ಬಿಜ್ಜಳನು ಆಳುತ್ತಿದ್ದನು. ಬಿಜ್ಜಳನಿಗೆ ಬಲದೇವನೆಂಬ ಮಂತ್ರಿ ಕೂಡ ಇದ್ದನು. ಬಸವಣ್ಣನವರ ಕೀರ್ತಿಯನ್ನು ಕೇಳಿದ ಬಿಜ್ಜಳನು ಬಸವಣ್ಣನವರನ್ನು ಕಾಣಲು ಸಂಗಮಕ್ಕೆ ಬರ್ತಾರ. ಬಸವಣ್ಣನವರ ನೋಡಿದ ಕೂಡಲೇ ಅವರಿಗೆ ಆನಂದವಾಗುತ್ತ, ಭಾಳ ಖುಷಿ ಆಗುತ್ತ. ಆಹಾ, ಎಂತಹ ದೈವಶಕ್ತಿ ಇರುವಂತಹ ರೂಪ, ಎಂತಹ ಪಾಂಡಿತ್ಯವನ್ನು ಪಡೆದಂತಹ ವ್ಯಕ್ತಿ ಅಂತ ಹೇಳಿ ಆನಂದ ಪಡ್ತಾರೆ. ರಾಜರಿಗೆ ಬಸವಣ್ಣನ ಮೇಲೆ ಆತ್ಮೀಯವಾದಂಥ ಭಾವನೆ ಉಂಟಾಗುತ್ತೆ. ಇಂತಹ ವ್ಯಕ್ತಿ ಬಿಜ್ಜಳ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದರೆ ನಾಡಿಗೆ ಬಹಳ ಒಳ್ಳೆಯದಾಗುತ್ತಾ ಅಂತ ಹೇಳಿ ಅವರು ಮನಸ್ಸಿನೊಳಗ ಅರಿತುಕೊಂಡು ಬಸವಣ್ಣನವರನ್ನು ರಾಜಧಾನಿಗೆ ಬರುವಂತೆ ಆಹ್ವಾನವನ್ನು ಇಡ್ತಾರ.
ಬಸವಣ್ಣನವರು ಈ ಎಲ್ಲ ವಿಚಾರಗಳನ್ನು ಗುರುಗಳ ಹತ್ತಿರ ಹೋಗಿ ಚರ್ಚೆ ಮಾಡ್ತಾರೆ. ಅವರ ಅಪ್ಪಣೆಯನ್ನು ಪಡೆದು ಕಲ್ಯಾಣ ನಗರಕ್ಕೆ ಹೊರಟೇ ಬಿಡ್ತಾರೆ. ಬಸವಣ್ಣನವರು ಬಿಜ್ಜಳನ ಆಸ್ಥಾನ ಭಂಡಾರ ಅಧಿಕಾರಿಯಾಗಿ ನಿರ್ವಹಿಸತೊಡಗ್ತಾರೆ. ಬಿಜ್ಜಳನ ರಾಜರು ಬಸವೇಶ್ವರರನ್ನು ಕರೆದುಕೊಂಡು ಹೋಗಿ ಬಸವಣ್ಣನವರನ್ನು ಕರೆದುಕೊಂಡು ಹೋಗಿ ತಮ್ಮ ಆಸ್ಥಾನದ ಭಂಡಾರದ ಅಧಿಕಾರಿಯ ಕಾರ್ಯವನ್ನು ಅವರಿಗೆ ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ಬಿಜ್ಜಳನಿಗೆ ಬಸವಣ್ಣನವರು ಕೆಲಸದ ಮೇಲೆ ತೋರುವಂತಹ ಶ್ರದ್ಧೆ, ಆಸಕ್ತಿ, ಅವರು ಮಾಡುವಂಥ ಕೆಲಸದ ವ್ಯವಸ್ಥೆ ಎಲ್ಲವನ್ನು ಕಂಡು ತುಂಬ ಸಂತೋಷವಾಗುತ್ತೆ. ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಎಷ್ಟು ಆಸಕ್ತಿಯಿಂದ ಕೆಲಸನ ಮಾಡ್ತಾರೆ. ಅದು ವ್ಯವಸ್ಥಿತವಾಗಿ, ಏರುಪೇರು ಅಲ್ಲ, ಹೆಚ್ಚು ಕಡಿಮೆ ಅಲ್ಲ, ಎಂತಹ ವ್ಯವಸ್ಥೆಯಲ್ಲಿ ಬಸವಣ್ಣ ಕೆಲಸ ಮಾಡ್ತಾ ಇದ್ದಾನ ಅಂತ ಹೇಳಿ ಅವರಿಗೆ ಸಂತೋಷ ಆಗುತ್ತೆ. ಆಗ ಬಸವಣ್ಣನವರ ಬುದ್ಧಿಶಕ್ತಿಯನ್ನು ಪರೀಕ್ಷಿಸಬೇಕು, ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡಬೇಕು ಅನ್ನೋದು ಬಿಜ್ಜಳ ರಾಜನ ಮನಸ್ಸಿನಲ್ಲಿ ಬರ್ತೈತಿ. ಆಗ ಬಿಜ್ಜಳ ರಾಜನು ಬಹಳ ಕಾಲದ ಹಿಂದಿನ ತಾಮ್ರದ ಪಟವನ್ನು ತಂದು ಬಸವಣ್ಣನವರ ಕೈಗೆ ಕೊಟ್ಟು ಇದರಲ್ಲಿ ಬರೆದಿರುವ ವಿಚಾರವೇನೆಂದು ಹೇಳಬೇಕು ಅಂತ ಕೇಳ್ಕೊತಾರೆ. ರಾಜರು ಆ ತಾಮ್ರಪಟದಲ್ಲಿ ಸಾಂಕೇತಿಕ ಭಾಷೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಬರೆಯಲಾಗಿರ್ತೈತಿ. ಸಾಂಕೇತಿಕ ಭಾಷೆ ಅಂತ ಹೇಳಿದರೆ ಚಿಹ್ನೆಗಳ ಮೂಲಕ, ಚಿತ್ರದ ಮೂಲಕ ಅಂತ ನಾವು ತಿಳ್ಕೊಬೋದು ಆಗಿರ್ತೈತಿ. ಸಾಂಕೇತಿಕ ರೂಪದಲ್ಲಿರುವ ತಾಮ್ರಪಟವನ್ನು ಬಸವಣ್ಣನವರ ಕೈಗೆ ಕೊಟ್ಟಾಗ ಬಸವಣ್ಣನವರು ಅದನ್ನು ತೆಗೆದುಕೊಂಡು ನಿಧಾನವಾಗಿ ಪರಿಶೀಲನೆ ಮಾಡ್ತಾರೆ. ತಮ್ಮ ವಿಶೇಷ ಬುದ್ಧಿ ಶಕ್ತಿಯಿಂದ ಅದರಲ್ಲಿ ಬರೆದಿರುವ ವಿವರಗಳನ್ನು, ಆ ಸಾಂಕೇತಿಕ ಚಿತ್ರಗಳನ್ನು ನೋಡಿ ಅದರಲ್ಲಿ ಬರೆದಿರುವ ವಿವರಗಳನ್ನು ಅರ್ಥ ಮಾಡ್ಕೊತಾರೆ. ಇದನ್ನು ಅರಸರಿಗೆ ಹೇಳ್ತಾರೆ. ರಾಜರೇ, ಹಿಂದಿನವರು ಗುಪ್ತವಾಗಿ ಹೂಳಿಟ್ಟಿದ್ದ ಅಪಾರ ಸಂಪತ್ತಿನ ವಿಚಾರವನ್ನು ಸಂಪೂರ್ಣವಾಗಿ ತಿಳಿಸಿದ್ದಾರೆ ಈ ತಾಮ್ರಪಟದಲ್ಲಿ ಅಂತ ಹೇಳ್ತಾರೆ. ಇದರಿಂದ ಅತ್ಯಂತ ಸಂತೋಷಗೊಂಡ ದೊರೆಯು ಸಂಪತ್ತನ್ನು ತನ್ನ ಭಂಡಾರಕ್ಕೆ ಸೇರಿಸಿ ಬಸವಣ್ಣನವರನ್ನು ಭಂಡಾರದ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ಈ ತಾಮ್ರದ ಪಟಕ್ಕೆ ಉತ್ತರ ಕೊಡುವುದಕ್ಕಿಂತ ಮೊದಲು ಬಸವಣ್ಣನವರು ರಾಜನ ಭಂಡಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಾರೆ. ಈಗ ಭಂಡಾರದ ಮುಖ್ಯಸ್ಥರನ್ನಾಗಿ ಬಸವೇಶ್ವರರಿಗೆ ಬಡ್ತಿ ದೊರಕ್ತೈತಿ. ಹಿಂಗೆ ಬಸವಣ್ಣನವರ ಕಾರ್ಯಕ್ಷಮತೆ ಶ್ರದ್ಧೆಯಿಂದ ಸಾಗ್ತಾ ಇರ್ತೈತಿ. ಬಸವಣ್ಣನವರು ಜನನಾಯಕರಾಗಿ ಅನೇಕ ಜನೋಪಕಾರಿ ಕೆಲಸಗಳನ್ನು ಮಾಡ್ತಾರೆ. ಮೇಲೆ ಕೀಳು ಎಂಬ ಭಾವನೆ ಇರಬಾರದೆಂದು, ಮಹಿಳೆಯರಿಗೆ ಸಮಾನತೆ ನೀಡಬೇಕೆಂದು ಎಲ್ಲ ಜನ ಸಾಮಾನ್ಯರಲ್ಲಿಯೂ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಅವರು ನಡೆಸುವಂತಹ ಆಳ್ವಿಕೆಯಲ್ಲಿ ಜನನಾಯಕನಾಗಿ ಬಸವೇಶ್ವರರು ಜನರ ಮನಸ್ಥಿತಿಯನ್ನು ತಿದ್ದುವ ಕೆಲಸವನ್ನು ಮಾಡ್ತಾರೆ. ಇವರ ಕಾರ್ಯಚಟುವಟಿಕೆಗಳನ್ನು, ಸಾಧನೆಗಳನ್ನು ಮೆಚ್ಚಿದ ದೊರೆಯರು ತನ್ನ ತಂಗಿಯಾದಂತಹ ಸಹೋದರಿಯಾದಂತಹ ನೀಲಾಂಬಿಕೆಯನ್ನು ಬಸವಣ್ಣನವರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಹಾಗೆಯೇ ಮಂತ್ರಿಯಾದ ಬಲದೇವನು ಕೂಡ ಬಸವಣ್ಣನವರ ಗುಣ ವಿಶೇಷತೆಯನ್ನು ಮನಗಂಡು ತನ್ನ ಮಗಳಾದ ಗಂಗಾಂಬಿಕೆಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಅಲ್ಲಿಗೆ ಬಸವಣ್ಣನವರಿಗೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಎಂಬ ಇಬ್ಬರು ಪತ್ನಿಯರು ಇರ್ತಾರೆ. ಅವರ ಕಾರ್ಯ ಸಾಧನೆಯ ಬಗ್ಗೆ ನೋಡ್ತಾ ಹೋದರೆ ಬಸವಣ್ಣನವರು ತಮಗೆ ದೊರೆತ ಅಧಿಕಾರವನ್ನು ಸೂಕ್ತ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಬಹಳ ಹಿಂದಿನಿಂದಲೂ ಬಂದಿದ್ದ ಕೆಲವು ಆಚರಣೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ. ಅಂದಿನ ಸಮಾಜದಲ್ಲಿ ಮೇಲೆ ಕೀಳು ಎಂಬ ಭಾವನೆ ಬೇರೂರಿತ, ಅರ್ಥವಿಲ್ಲದ ವ್ರತಾಚರಣೆಗಳು ನಡೀತಾ ಇರ್ತವೆ. ಶುದ್ಧವಾದ ಭಕ್ತಿಗೆ ಸದಾಚಾರಗಳು ಮರೆಯಾಗಿದ್ದವು. ಅಂದ್ರೆ ಮನಸ್ಸಿನಲ್ಲಿ ಭಕ್ತಿ ಇದ್ರೂ ಕೂಡ ದೇವರ ದರ್ಶನ ಅವರಿಗೆ ಸಿಗ್ತಾ ಇರಲಿಲ್ಲ. ದೇವರ ಗುಡಿಗೆ ಅವರು ಹೋಗ್ತಾ ಇರಲಿಲ್ಲ. ಅಂತಹ ಅಸ್ಪೃಶ್ಯತೆಯಿಂದ ಜನರು ಬಳಲ್ತಾ ಇರ್ತಾರೆ. ಧಾರ್ಮಿಕ ವಿದ್ಯೆ, ಪೂಜೆ ಪುನಸ್ಕಾರಗಳು, ದೇವಾಲಯಕ್ಕೆ ಪ್ರವೇಶ ಮುಂತಾದವುಗಳು ಕೇವಲ ಮೇಲ್ವರ್ಗದವರಿಗಾಗಿತ್ತು. ಇದನ್ನು ಬಸವಣ್ಣನವರು ವಿರೋಧಿಸ್ತಾರೆ. ಆಗ ಬಸವಣ್ಣನವರು ಒಂದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಸೂತ್ರವನ್ನು ಆಚರಣೆಗೆ ತಗೊಂಡ್ಬರ್ತಾರೆ. ಇದೊಂದು ಸೂತ್ರವನ್ನು ಅವರು ಹಿಡಿದು ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡುವ ಕೆಲಸದಲ್ಲಿ ಬಸವೇಶ್ವರರು ತೊಡಗ್ತಾರೆ. ಎಲ್ಲ ಜಾತಿ ಭೇದ, ಮತಭೇದ, ಸ್ತ್ರೀ ಅಸಮಾನತೆ ಎಲ್ಲವನ್ನು ಹೋಗಲಾಡಿಸಲು ಒಂದು ಹೆಜ್ಜೆ ಮುಂದೆ ಹೋಗಿ ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ. ಅದೇ ಅನುಭವ ಮಂಟಪ.
ಮುಂದಿನ ವಿಡಿಯೋದಲ್ಲಿ ಅನುಭವ ಮಂಟಪದ ಸ್ಥಾಪನೆ ಹೇಗಾಯಿತು ಅದರ ಕಾರ್ಯ ಬಗ್ಗೆ ತಿಳಿದುಕೊಳ್ಳೋಣ. ಇದುವರೆಗೂ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಶರಣಾರ್ಥಿಗಳು.